ಅರುಣಾಚಲಂ. ಜನರೇ ನಿಮ್ಮಲ್ಲಿ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಎಷ್ಟು ಜನ ಅರುಣಾಚಲಂ ಟೆಂಪಲ್ ವಿಸಿಟ್ ಮಾಡಿದಿರಾ, ವಿಸಿಟ್ ಮಾಡ್ಬೇಕಂತ ಅನ್ಕೊಂತಿದ್ದೀರಾ? ಸೊ ಯಾಕಂದ್ರೆ ನಾನು ಕೂಡ ಇನ್ನೂ ವಿಸಿಟ್ ಮಾಡಿಲ್ಲ. ಬಿಕಾಸ್ ಲೈಫ್ ಟೈಮಲ್ಲಿ ಒಂದ್ಸಲನಾದ್ರೂ ವಿಸಿಟ್ ಮಾಡ್ಬೇಕಂತಿರೋ ಟೆಂಪಲಲ್ಲಿ ಅರುಣಾಚಲಂ ಟೆಂಪಲ್ ಕೂಡ ಒಂದು. ಸೊ ನಾನು ಯಾವುದೇ ಟೆಂಪಲ್ ಆಗಲಿ, ಯಾವುದೇ ಪ್ಲೇಸ್ಗೆ ಹೋಗ್ಲಿ, ಹೋಗ್ಬೇಕಂದ್ರೆ ಅದ್ರ ಬಗ್ಗೆ ಹಿಸ್ಟ್ರಿ, ಹೆಂಗೆ ಹೋಗ್ಬೇಕು ಎಲ್ಲ ತಿಳ್ಕೊಂಡು ಅಭ್ಯಾಸ ಇದೆ. ಸೊ ಅದೇ ರೀತಿ ಈ ಟೆಂಪಲ್ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನನಗೆ ಗೊತ್ತಾಗಿರೋ ಸ್ವಲ್ಪ ಆಶ್ಚರ್ಯಕರ ವಿಚಾರಗಳು ಏನಂತ ಹೇಳಿದ್ರೆ, ಫಸ್ಟಿಗೆ ಬಂದು ಗಿರಿ ಪ್ರದಕ್ಷಿಣೆ. ಸೊ ಗಿರಿ ಪ್ರದಕ್ಷಿಣೆ ಅಂದರೆ 14 ಕಿಲೋಮೀಟರ್ ಬರೀ ಕಾಲಲ್ಲಿ 8 ದಿಕ್ಕುಗಳಿರುವ 8 ಲಿಂಗಗಳನ್ನು ಪ್ರದಕ್ಷಿಣೆ ಮಾಡ್ಕೊಂಬರೋದೇ ಗಿರಿ ಪ್ರದಕ್ಷಿಣೆ. ಸೊ ನಮ್ಮ ಭಕ್ತಾದಿಗಳೆಲ್ಲ ಎಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ 14 ಕಿಲೋಮೀಟರ್ ಆರಾಮ್ಸೆ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ತಾರೆ. ಸೊ ಇದೇ ರೀತಿ ತುಂಬ ಆಶ್ಚರ್ಯಕರ ವಿಚಾರಗಳೇನಂತ ಹೇಳಿದ್ರೆ, ದೇವರು ಬಂದು, ನಮ್ಮ ಶಿವ ದೇವರು ಬಂದು ಅಲ್ಲಿ ಬಂದು ಹೋಗೋದಲ್ಲ, ನಮ್ಮ ಸಾಕ್ಷಾತ್ ಶಿವನೇ ಅಲ್ಲಿ ನೆನೆಸಿದ್ದಾನೆ ಅಂತ ನಮ್ಮ ಜನರ ನಂಬಿಕೆ. ಜನರ ನಂಬಿಕೆ ಅಲ್ಲ, ಎಲ್ಲರೂ ನಂಬ್ತಾರೆ ಅದನ್ನು. ಏನಕ್ಕೋಸ್ಕರ ಅಂದರೆ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಆಶ್ಚರ್ಯಕರ ವಿಚಾರ ಏನಂದರೆ, ಗಿರಿ ಬೆಟ್ಟ. ಗಿರಿ ಬೆಟ್ಟ ಒಂದು ಸಾವಿರಾರು ಕೋಟಿ, 2,500 3,500 ಸಾವಿರ ಕೋಟಿ ವರ್ಷಗಳ ಹಿಂದೆ ಅಲ್ಲಿ ಫಾರ್ಮ್ ಆಗಿರೋದು. ಅದು ಹೆಂಗೆ ಅಂದ್ರೆ ಅದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮ ಪ್ರಕಾರ ಏನಂತ ಹೇಳಿದ್ರೆ, ನಮ್ಮ ಹಿಮಾಲಯಸ್ ಬೆಟ್ಟ ಬಂದು ನಮ್ಮ ಹಿಸ್ಟ್ರಿಯಲ್ಲಿ ಅದೇ ಜಾಸ್ತಿ ವರ್ಷದಿಂದ ಇದೆ ಅಂತ. ಬಟ್ ಆಸ್ ಪರ್ ದ ಜಿಯೋಲಜಿಕಲ್ ರಿಸರ್ಚ್ ಆಫ್ ಇಂಡಿಯಾ, ನಮ್ಮ ಗಿರಿ ಬೆಟ್ಟ ಬಂದು 2.5 ವರ್ಷದಿಂದ 3.5 ವರ್ಷ ಕೋಟಿಯಿಂದ ಅಲ್ಲಿದೆ. ಬಟ್ ನಮ್ಮ ಹಿಮಾಲಯಸ್ ಬಂದು 4,000 ರಿಂದ 5,000 ಕೋಟಿ ವರ್ಷಗಳಿಂದ ಮಾತ್ರ ಅಲ್ಲಿದೆ. ಸೊ ಇಷ್ಟೆಲ್ಲ ಹಿಸ್ಟ್ರಿ ಇರೋ ನಮ್ಮ ಅರುಣಾಚಲಂ ಟೆಂಪಲ್ ಬಗ್ಗೆ ತಿಳ್ಕೊಬೇಕಂತ ಇದೆಯಾ? ಸೊ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಜನರೇ, ಬನ್ನಿ ಹೋಗೋಣ. ಇವಾಗಿನ ಫಸ್ಟಿಗೆ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಆ ಟೆಂಪಲ್ ಹಿಂದೆ ಇರುವ ನಮ್ಮ ಗಿರಿ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗಿರಿ ಬೆಟ್ಟ ಹೆಂಗೆ ಗ್ರೋ ಆಯಿತು? ಸಾವಿರಾರು ಕೋಟಿ ವರ್ಷಗಳಿಂದ ಇರೋದು ನಮ್ಮ ಗಿರಿ ಬೆಟ್ಟ. ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ಸ್ಕಂದ ಪುರಾಣಗಳ ಪ್ರಕಾರ ನಮ್ಮ ಬ್ರಹ್ಮ ವಿಷ್ಣು ಬಂದು ಭೂಲೋಕನ ಸೃಷ್ಟಿ ಮಾಡಿದ್ದಾದ್ರೆ, ನಮ್ಮ ವಿಷ್ಣು ಬಂದು ಭೂಲೋಕನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಅದ್ರ ಪ್ರಕಾರ ಬ್ರಹ್ಮ ವಿಷ್ಣುಗೆನೆ ಜಗಳ ಆಗತ್ತಂತೆ, ನನ್ಗಿಂತ ನಾನು ದೊಡ್ಡವನು, ನನಗಿಂತ ನೀನು ದೊಡ್ಡವನು ಅಂದ್ಬಿಟ್ಟು. ಇದೇ ಜಗಳ ಜಾಸ್ತಿ ಆಗಿ ನಮ್ಮ ಶಿವ ಹತ್ರ ಹೋಗ್ತಾರೆ. ಶಿವ ಹತ್ರ ಹೋದಾಗ ಶಿವ ಒಂದು ಸವಾಲ್ ಆಗ್ತಾರಂತೆ, ನಾನು ಒಂದು ಅಗ್ನಿಲಿಂಗ ಹತ್ರ ಫಾರ್ಮ್ ಆಗ್ತೀನಿ, ಲೈಟ್ ಬೀಮ್ ಅನ್ಕೊಳ್ಳಿ, ಲೈಟ್ ಬೀಮ್ ಮೇಲೆಯಿಂದ ಕೆಳಗಡೆವರೆಗೂ ಒಂದು ಅಗ್ನಿಲಿಂಗ ಹತ್ರ ಫಾರ್ಮ್ ಆಗ್ತೀನಿ. ಸೊ ಇದರಲ್ಲಿ ಯಾರು ಫಸ್ಟ್ ಹೋಗಿ ಮೇಲೆ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಾಂದ್ರೆ ನಾನು ಎಂಡಿಂಗ್ ಪಾಯಿಂಟ್ ಕಂಡುಹಿಡಿತಾರೆ, ಅವರೇ ದೊಡ್ಡವರು ಅಂತ ಹೇಳ್ತಾರಂತೆ. ಸೊ ಅವಾಗ ಏನು ಮಾಡ್ತಾರೆ, ನಮ್ಮ ಬ್ರಹ್ಮ ಹಾಗೂ ವಿಷ್ಣು ಬಂದು ಕೆಳಗಡೆ ಹೋಗ್ತಾರೆ. ಸೊ ಎಂಡಿಂಗ್ ಪಾಯಿಂಟ್ ಕಂಡುಹಿಡಿಯಲಿಕ್ಕೆ ಭೂಮಿ ಒಳಗಡೆ ಹೋಗ್ತಾರೆ. ನಮ್ಮ ಬ್ರಹ್ಮ ಬಂದು ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಕಂಡುಹಿಡಿಯೋಕ್ಕೋಸ್ಕರ ಮೇಲೆ ಹೋಗ್ತಾರೆ. ಸೊ ಇದೇ ರೀತಿ ನಮ್ಮ ವಿಷ್ಣು ಸಾವಿರಾರು ಕೋಟಿ ವರ್ಷಗಳು ಕೆಳಗಡೆ ಹೋದ್ರೂ ಯಾವುದೇ ರೀತಿ ಎಂಡಿಂಗ್ ಪಾಯಿಂಟ್ ಸಿಗಲ್ಲ. ಸೊ ಅಲ್ಲಿಗೆ ವಿಷ್ಣುವಿಗೆ ಗೊತ್ತಾಗುತ್ತೆ ಇದು ನೆವರ್ ಎಂಡಿಂಗ್ ಬೀಮ್. ಸೊ ನೆವರ್ ಎಂಡಿಂಗ್ ಬೀಮ್ ಲೈಟ್ ಥರ ಅಂತ ಗೊತ್ತಾಗಿ, ಇದು ನೆವರ್ ಎಂಡಿಂಗ್ ಪಾಯಿಂಟ್ ಸಿಗಲ್ಲ, ನನಗೆ ಎಂಡಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ವಿಷ್ಣು ಗೊತ್ತಾಗುತ್ತೆ. ವಿಷ್ಣು ಬಂದು ಶಿವ ಹತ್ರ ನಾನು ಸೋತೆ ಅಂತ ಒಪ್ಕೊಂತಾರೆ. ಬಟ್ ಆದರೆ ನಮ್ಮ ಬ್ರಹ್ಮ ಇದಾರಲ್ವಾ, ಅವ್ರು ಯಾವುದೇ ರೀತಿ ಒಪ್ಕೊಳಕ್ ಹೋಗಲ್ಲ. ಸೊ ಅದೇ ರೀತಿ ಮೇಲೆ ಹೋಗ್ತಾನೆ ಇರಬೇಕಾದ್ರೆ ಒಂದು ದಿವಸ ಏನಾಗುತ್ತೆ, ಮೇಲೆಯಿಂದ ಒಂದು ಹೂ ಕೆಳಗಡೆ ಬರ್ತಾ ಇರುತ್ತಂತೆ. ಆ ಹೂ ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಆ ಥರ ಹೂ ಕೆಳಗಡೆ ಬರ್ತಿರ್ಬೇಕಾದ್ರೆ ಆ ಹೂವನ್ನ ಕೇಳ್ತಾರಂತೆ, ನೀನು ಎಷ್ಟು ವರ್ಷದಿಂದ ಕೆಳಗಡೆ ಬರ್ತಿದ್ಯಾ ಅಂತ. ಸೊ ಅವಾಗ ಕೇಳಿದಾಗ ಆ ಹೂವು ಹೇಳತ್ತಂತೆ, ನಾನು ಆಲ್ರೆಡಿ ಸಾವಿರಾರು ವರ್ಷಗಳಿಂದ ಕೆಳಗಡೆ ಬರ್ತಿದ್ದೀನಿ ಅಂತ ಹೇಳಿದಾಗ ಆವಾಗ ಬ್ರಹ್ಮನಿಗೂ ಗೊತ್ತಾಗುತ್ತೆ, ಸೊ ನಾನು ಇನ್ನೂ ಎಷ್ಟೇ ವರ್ಷ ಟ್ರಾವೆಲ್ ಮಾಡಿದ್ರು ನನಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗಲ್ಲ ಅಂತ. ಸೊ ಆ ಥರ ಗೊತ್ತಾದ್ಮೇಲೆ ಬ್ರಹ್ಮ ಏನು ಮಾಡ್ತಾರೆ, ಸೊ ನನಗೊಂದು ಹೆಲ್ಪ್ ಮಾಡ್ತೀಯಾ, ನನಗೆ ಈ ಥರ ಒಂದು ಸವಾಲಿದೆ, ಅದರಲ್ಲಿ ನೀನು ಬಂದು ನನ್ನ ಕಡೆ ಸಪೋರ್ಟ್ ಮಾಡಬೇಕು, ಅನ್ನೋ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಹೂವು ಕೂಡ ಒಪ್ಕೊಳ್ಳುತ್ತೆ. ಸೊ ಅಲ್ಲಿ ನಂದಿ ಕೂಡ ಇರುತ್ತಂತೆ, ನಂದಿನ ಕೂಡ ಅದೇ ಥರ ಹೆಲ್ಪ್ ಕೇಳ್ತಾರೆ. ಸೊ ಬ್ರಹ್ಮದೇವರು ನಂದಿ ಕೂಡ ಒಪ್ಕೊಳ್ಳುತ್ತೆ. ಸೊ ಅದೇ ರೀತಿ ಶಿವ ಹತ್ರ ಬಂದು ನಮ್ಮ ಬ್ರಹ್ಮದೇವರು ಹೇಳ್ತಾರಂತೆ, ನಾನು ಹೋಗಿದ್ದೆ, ನಾನು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದೆ, ಅದಕ್ಕೆ ಸಾಕ್ಷಿ ಕೂಡ ತಗೊಂಬಂದಿದ್ದೀನಿ, ಇದ್ರಲ್ಲಿ ನಾನೇ ಗೆದ್ದಿದ್ದು, ನಾನೇ ದೊಡ್ಡವನು ಅಂತ ಹೇಳ್ತಾರಂತೆ. ಸೊ ಅವಾಗ ಸಾಕ್ಷಿ ಕೇಳಬೇಕಾದ್ರೆ ಆ ಹೂವು ಹೇಳುತ್ತಂತೆ, ಹೌದು ನಾನು ನೋಡಿದೆ, ಇವರೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇತ್ತಿದ್ದು, ನಾನು ಅಲ್ಲಿಂದನೇ ಬರ್ತಿದ್ದು, ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದ್ರು ಅಂತ ಆ ಹೂವು ಸುಳ್ಳು ಹೇಳುತ್ತೆ. ಅದೇ ರೀತಿ ನಂದಿ ಕೂಡ ಸುಳ್ಳು ಹೇಳುತ್ತಂತೆ. ಸೊ ಶಿವನಿಗೆ ನಿಜ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಆ ಗೊತ್ತಾದ ತಕ್ಷಣ ಶಿವ ಏನ್ ಮಾಡ್ತಾರೆ, ರುದ್ರತಾಂಡವ ತಾಳ್ತಾರಂತೆ. ರುದ್ರತಾಂಡವ ತಾಳಿ ಹೂವಾಗೆ ಒಂದು ಶಾಪ ಕೊಡ್ತಾರಂತೆ, ನಿನ್ನ ಭೂಲೋಕದಲ್ಲಿ ಯಾರು ಪೂಜೆ ಮಾಡಬಾರ್ದು ಅಂತ. ಆ ಹೂವ ಹೆಸರು ಬಂದು ಗೆದಗೆ ಹೂವು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಇಡೀ ಇಂಡಿಯಾದಲ್ಲಾಗಲಿ ಯಾವುದೇ ಟೆಂಪಲಲ್ಲಾಗಲಿ ಆ ಹೂವು ಯೂಸ್ ಮಾಡಲ್ಲ. ಸೊ ಅದೇ ರೀತಿ ನಮ್ಮ ಗೋಮಾತೆ ಇರುತ್ತಲ್ವಾ, ನಂದಿ, ಅವರು ಕೂಡ ಒಂದು ಶಾಪ ಕೊಡ್ತಾರಂತೆ, ನಿಂಗೆ ಮುಂದೆಯಿಂದ ಯಾರು ಪೂಜೆ ಮಾಡಬಾರ್ದು, ಹಿಂದೆಯಿಂದನೇ ಟಚ್ ಮಾಡಬೇಕು ಅಂತ. ಅದೇ ರೀಸನ್ಗೆ ಎಲ್ಲರೂ ನಮಸ್ಕಾರ ಮಾಡಬೇಕಾದ್ರೆ ಗೋಮಾತೆಗೆ ಹಿಂದೆಯಿಂದನೇ ಮಾತ್ರ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ನಮ್ಮ ಬ್ರಹ್ಮನಿಗೆ ಕೂಡ ಒಂದು ಶಾಪ ಕೊಡ್ತಾರೆ, ಏನಂದರೆ ನಿಂಗೆ ಇಡೀ ಭೂಲೋಕದಲ್ಲಿ ಯಾರು ಪೂಜೆ ಮಾಡಬಾರ್ದು ಅಂತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಭೂಲೋಕದಲ್ಲಿ ನಮ್ಮ ಬ್ರಹ್ಮದೇವರಿಗೆ ಇರೋ ಟೆಂಪಲ್ 102. ಬಿಕಾಸ್ ನಿಮಗೆ ಗೊತ್ತು, ಇದೇ ರೀಸನ್ಗೋಸ್ಕರನೇ ನಮ್ಮ ಬ್ರಹ್ಮದೇವರಿಗೆ ಟೆಂಪಲ್ಸ್ ಕಮ್ಮಿ ಇದೆ. ಸೊ ಇದೆಲ್ಲ ಆದಮೇಲೆ ಬ್ರಹ್ಮದೇವರು ಏನು ಮಾಡ್ತಾರೆ,
ಅವರ ತಪ್ಪನ್ನು ಅವ್ರು ತಿಳ್ಕೊಂತಾರೆ. ತಿಳ್ಕೊಂಡು ಶಿವ ಹತ್ರ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳ್ಬಿಟ್ಟು ಏನು ಹೇಳ್ತಾರೆ, ಇದೇ ನೆವರ್ ಎಂಡಿಂಗ್ ಲೈಟ್ ಇದೇ ಥರ ಇರಲಿ ಅಲ್ವಾ ಅಂತ ಹೇಳ್ತಾರಂತೆ. ಸೊ ಅವಾಗ ಶಿವ ಹೇಳ್ತಾರಂತೆ, ಇಲ್ಲ ನಮ್ಮ ಜನರು ಇಷ್ಟು ಲೈಟಿಂಗ್ ತಡ್ಕೊಳಕ್ಕಾಗಲ್ಲ, ಬಟ್ ನಾನು ಇದೇ ಥರ ಬೆಳಕು ಕೊಡ್ತಾ ನಮ್ಮ ಗಿರಿ ಬೆಟ್ಟದಲ್ಲಿ, ತಿರುವಣ್ಣಾಮಲೆಯಲ್ಲಿರೋ ಗಿರಿ ಬೆಟ್ಟದಲ್ಲಿ ಗಿರಿ ಬೆಟ್ಟ ರೂಪದಲ್ಲಿ ಫಾರ್ಮ್ ಆಗ್ತೀನಿ ಅಂತ ಹೇಳ್ತಾರಂತೆ. ಸೊ ಅದ್ರ ಪ್ರಕಾರ ಶಿವ ಬಂದು ಇಲ್ಲಿ ನೆಲೆಸಿದಾನೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಹಾಗೆ ಅದೇ ರೀಸನ್ಗೋಸ್ಕರನೇ ಗಿರಿ ಪ್ರದಕ್ಷಿಣೆ ಮಾಡುವುದು ಅಷ್ಟು ಇಂಪಾರ್ಟೆಂಟ್. ಬಿಕಾಸ್ ಒಂದು ಗಿರಿ ಪ್ರದಕ್ಷಿಣೆ ಮಾಡಿದರೆ ಅದು ಶಿವನ್ ಸುತ್ತನೇ ಸುತ್ತಿದೆ ಅನ್ನೋ ಥರ ಎಲ್ಲ ಜನರ ನಂಬಿಕೆ. ಸೊ ಆ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಇದಕ್ಕೆ ಮುಂಚೆ ನೀವೇನೇ ಪಾಪ ಮಾಡಿದ್ರು ಅದೆಲ್ಲ ಹೋಗಿ ಮೋಕ್ಷವಾಗುತ್ತೆ. ಸೊ ಅದೇ ರೀತಿ ನೀವು ಏನೇ ಮನಸ್ಸಲ್ಲಿ ಅಂದ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಸೊ ಅದೇ ರೀತಿ ನಮ್ಮ ಚಿತ್ರಗುಪ್ತ ಒಂದು ಬುಕ್ಕಲ್ಲಿ ಬರೆದಿದ್ದಾರಂತೆ, ಗಿರಿ ಪ್ರದಕ್ಷಿಣೆಗೆ ಮೊದಲು, ಗಿರಿ ಪ್ರದಕ್ಷಿಣೆ ನಂತರ ಅಂತ. ಆಸ್ ಪರ್ ದಟ್ ನಿಮ್ಮದು ಪಾಪ ಪುಣ್ಯಗಳು ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಇದೇ ರೀತಿ ತುಂಬ ಸ್ಟೋರಿಗಳು ಮಾತಾಡ್ತಾರೆ. ಸೊ ಅದರಲ್ಲಿ ಇನ್ನೊಂದು ಏನಂದರೆ, ಪಾರ್ವತಿ ಮತ್ತು ಶಿವ ಕೈಲಾಸದಲ್ಲಿ ಕುಂತ್ಕೊಂಡಿದ್ದಾಗ ಪಾರ್ವತಿ ಬಂದು ಶಿವನ ಕಣ್ಮುಚ್ತಾರಂತೆ. ಕಣ್ಮುಚ್ಚಿದಾಗ ಏನಾಗುತ್ತೆ, ನಮ್ಮ ಇಡೀ ಭೂಲೋಕನೇ ಕತ್ಲಾಗ್ಬಿಡುತ್ತಂತೆ. ಆ ಥರ ಕತ್ಲಾದಾಗ ಪಾರ್ವತಿ ಬಂದು ಭೂಲೋಕಕ್ಕೆ ಬರ್ತಾರೆ. ಸೊ ಭೂಲೋಕಕ್ಕೆ ಬಂದಿದ್ದ ಜಾಗನೇ ತಿರುವಣ್ಣಾಮಲೈ ಅರುಣಾಚಲ ಟೆಂಪಲ್. ಸೊ ಅಲ್ಲಿ ಬಂದು ಪಾರ್ವತಿ ಬಂದು ಟೆಂಪಲ್ ಸುತ್ತ ಗಿರಿ ಪ್ರದಕ್ಷಿಣೆ ಹಾಕ್ತಾರಂತೆ. ಗಿರಿ ಪ್ರದಕ್ಷಿಣೆ ಹಾಕಿದ ಮೇಲೆ ಶಿವನೇ ಅಲ್ಲಿ ಬಂದು ಗಿರಿ ಬೆಟ್ಟದಲ್ಲಿ ನೆಲೆಸ್ತಾರಂತೆ. ನೆಲೆಸಿದ ಮೇಲೆ ನಮ್ಮ ಇಡೀ ಭೂಲೋಕಕ್ಕೆ ಲೈಟ್ ಕೊಟ್ಟರು, ಬೆಳಕು ಕೊಟ್ಟರು ಅನ್ನೋದು ಇಲ್ಲಿ ಜನರ ನಂಬಿಕೆ. ಇದೇ ರೀತಿ ತುಂಬ ಸ್ಟೋರಿಗಳಿದೆ. ಸೊ ನನಗೆ ಗೊತ್ತಿರೋಷ್ಟು ಸಾಸಿವೆ ಕಾಳಿನಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆದರೆ, ಯೂಸ್ ಆದರೆ, ಸೊ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನಾನು ನಿಮ್ಮ ಅಭಿ. ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಏನೇ ಇದ್ದರೂ ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.